ಎಲ್ಲರಿಗೂ ನಮಸ್ಕಾರ. ನಾನು JS ನ್ಯಾಮಗೌಡರ್, ನಿಮ್ಮ ಗಂಗಾವತಿಯ DYSP. ಎಲ್ಲರಿಗೂ ಮೊದಲನೇದಾಗಿ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಂಗಿನ ಹಬ್ಬ, ಬಣ್ಣಗಳ ಹಬ್ಬ. ಬಣ್ಣವನ್ನು ಮೈಗೆ ಹಚ್ಚಿಕೊಂಡ್ರೆ ನಮ್ಮಲ್ಲಿ ಏನು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರ್ತದೆ, ಅದನ್ನು ದೇಹಕ್ಕೆ ಹಚ್ಕೊಂಡಾಗ ಅದರಿಂದ ನಮ್ಮ ದೇಹದಲ್ಲಿರುವಂಥ ಒಂದು ಡಿಫಿಷಿಯನ್ಸಿ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡು ಆಗಿನ ಪೂರ್ವಜರು ಮಾಡಿದ ಈ ರಂಗಿನ ಹಬ್ಬ ಕುರಿತು ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ತಾವೆಲ್ಲರೂ ಹೆಲ್ದಿಯಾಗಿ ಒಳ್ಳೆಯ ಬಣ್ಣಗಳನ್ನು ಉಪಯೋಗ ಮಾಡಿಕೊಂಡು ಜೀವನಕ್ಕೆ, ಜನರಿಗೆ ಹಾಗೂ ಸಮಾಜಕ್ಕೆ ಹಾಗೂ ನಮ್ಮ ಶಾಂತತೆಗೆ ಹಾಗೂ ಸುತ್ತಮುತ್ತಲಿನ ಸೌಂದರ್ಯಕ್ಕೆ ಒಳ್ಳೆಯದಾಗುವ ಬಣ್ಣಗಳನ್ನು ಉಪಯೋಗ ಮಾಡಿಕೊಂಡು ತಾವೆಲ್ಲರೂ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದರ ಜೊತೆಗೆ ನಾನಿನ್ನು ತಿಳ್ಕೊಳ್ತೇನೆ ಅಂತಂದರೆ, ಹೆಣ್ಮಕ್ಳು ಇರ್ತಾರೆ ಮತ್ತು ಕೆಲವೊಂದು 3ನೇ ತಾರೀಕಿಗೆ ಮತ್ತು 4ನೇ ತಾರೀಕಿಗೆ ಎಕ್ಸಾಮ್ಸ್ ಇರುತ್ತೆ. ಯಾವುದೇ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಯಾರಿಗೂ ಬಣ್ಣ ಆಡಲಿಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಯಾರಿಗೂ ಸಹಿತ ಫೋರ್ಸ್ ಮಾಡದೆ ಅವರಿಗೆ ಬಿಟ್ಟು ಯಾರ್ಯಾರಿಗೆ ಮನಸ್ಸಿದೆ ಅವ್ರ ಜೊತೆ ಪ್ರೀತಿಯಿಂದ ಹಬ್ಬವನ್ನು ಆಚರಿಸಲಿಕ್ಕೆ ಈ ಮೂಲಕ ಕೋರ್ತೇನೆ. ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದೆ. ಈ ಸಲಕ್ಕೆ ಇಲ್ಲಿ ನಮ್ಮ ಸ್ಟೇಡಿಯಂದಲ್ಲಿ ಒಂದು ಬಣ್ಣದ ಹಬ್ಬವನ್ನು ಮಾಡ್ತಾರೆ ಅಂತ ಕೇಳಿದ್ದೀನಿ. ಅಲ್ಲಿ ಇರುವಂಥ ಪ್ರಾಯೋಜಕರು ಪರವಾನಗಿಯನ್ನು ಪಡೆದುಕೊಳ್ಬೇಕು. ಅದರ ಜೊತೆಗೆ ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಕಳಿಗೆ ಸಪ್ರೇಟು ಮತ್ತು CCTVಗಳನ್ನು ಹಾಕಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತ ಕೇಳ್ಕೊತೇನೆ. ಅದರ ಜೊತೆಗೆ ಯಾವುದೇ ರೀತಿಯ ಅನಹಿತಕರ ಘಟನೆಗಳು ಜರುಗದಂತೆ ಮತ್ತು ಕಟ್ಟೆಚ್ಚರ ವಹಿಸಿ ಎಲ್ಲರೂ ಶಾಂತ ರೀತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು ಅಂತ ಕೊಡ್ಕೊಂತ PUC ಸೆಕೆಂಡರಿ ಎಕ್ಸಾಮ್ಸ್ ಇದೆ. ಯಾವುದೇ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿದರೂ ಸಹಿತ ಎಕ್ಸಾಮಿನೇಷನ್ ಸೆಂಟರ್ ಸುತ್ತಮುತ್ತ 100 to 200 ಮೀಟರ್ಸ್ವರೆಗೆ ಯಾರೂ ಸಹಿತ ಮ್ಯೂಸಿಕ್ ಸಿಸ್ಟಮನ್ನು ಹಾಕಬಾರ್ದು. ಯಾರಾದರೂ ಹಾಕಿದ್ರಂದರೆ ಖಂಡಿತವಾಗ್ಲೂ ಅದರ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಎಕ್ಸಾಮ್ದಲ್ಲಿ ಮತ್ತು ಅಲ್ಲಿ ಸುತ್ತಮುತ್ತ ಯಾರು ಬಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತ ಕೊಡ್ತೇನೆ. ಮತ್ತು ನಾಳೆ ರಾತ್ರಿ ಎಲ್ಲರೂ ಹೋಳಿ ಹುಣ್ಣಿಯ ರಾತ್ರಿಯನ್ನು ಮಾಡ್ತೀರಿ. ರಾತ್ರಿ ಮಾಡಬೇಕಾಗಿತ್ತು ಅಂತಂದರೆ ಕಾಮದಹನವನ್ನು ಮಾಡ್ತೀರಿ. ಕಾಮದಹನ ಮಾಡುವ ಹೊತ್ನ್ಯಾಗ ಬೇರೆ ಜನರ ಅವ್ರ ಪರವಾನಗಿ ಇಲ್ಲದೆ ಅವ್ರ ಕಟ್ಟಿಗೆಗಳನ್ನು ಯಾರೂ ಕದಿಬಾರ್ದು, ತೆಗೆದುಕೊಂಡು ಬರಬಾರ್ದು. ಅದು ತೆಗೆದುಕೊಂಡು ಬರಲಿಕ್ಕೆ ಇಲ್ಲದ ಸಮಸ್ಯೆಗಳನ್ನು ತಾವು ಮಾಡಿಕೊಂಡು ಓಡಿ ಹೋಗಿ ಬಂದು ಕಾಲನ್ನು ಮುರ್ಕೊಳ್ಳೋದಾಗಲಿ ಏನಾಗಲಿ ಆ ಥರ ಹಿತಕರಣೆ ಆಗೋದು ಬೇಡ. ದಯವಿಟ್ಟು ತಾವೆಲ್ಲರೂ ದೊಡ್ಡವರು ಇದ್ದೀರಿ, ತಿಳ್ಕೊಂಡಿದ್ದೀರಿ, ತಾವೆಲ್ಲರೂ ಶಾಂತ ರೀತಿಯಿಂದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದು ಕಾಮದವನನ್ನು ಮಾಡಬೇಕು. ಮತ್ತು ಸ್ಪೆಸಿಫೈಡ್ ಟೈಮ್ದಲ್ಲಿ ಮಾಡಿ ಮುಗಿದ ನಂತರ ಮತ್ತು ಸುತ್ತಮುತ್ತ ಲೈಟ್ ಏರಿಯಲ್ಲಿ ಎಲೆಕ್ಟ್ರಿಕಲ್ ಕಂಬ ಇರುತ್ತೆ, TC ಇರುತ್ತೆ, ಅದ್ರ ಸುತ್ತಮುತ್ತ ಯಾರು ಕಾಮದಾನ ಮಾಡಬಾರ್ದು. ಮುಗಿದ ನಂತರ ತಾವೆಲ್ಲರೂ ಬಿಟ್ಟು ಹೋಗ್ತೀರಾ, ದಯವಿಟ್ಟು ಅದನ್ನು ಆರಿಸಿ ಹೋಗಿ. ಯಾಕಂದರೆ ಅದರಿಂದ ಮತ್ತೆ ಸುತ್ತಮುತ್ತ ಬೆಂಕಿಗಳ ಹತ್ಕೊಳ್ಳೋದು ಆಗಬಾರ್ದು. ದಯವಿಟ್ಟು ಎಲ್ಲರೂ ಶಾಂತಿಯಿಂದ, ಸುರಕ್ಷತೆಯಿಂದ ಕಾಮದಾನವನ್ನು ಮತ್ತು ಹೋಳಿ ಹಬ್ಬವನ್ನು ಮಾಡಬೇಕು ಅಂತ ಹೇಳ್ತಾ